ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲಕ್ಷ್ಮಣ್. ನೀವು ನೋಡ್ತಿದ್ದೀರಾ ಲಕ್ಷ್ಮಣ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೊಬೈಲ್ನಲ್ಲಿ ಜಿಮೇಲ್ ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಒಂದು ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಒಂದು ಬೆಲ್ ಐಕನ್ನ ಒತ್ತಿ. ಇದರಿಂದ ನಾನು ಮಾಡುವ ಎಲ್ಲ ಒಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಿಮ್ಮ ಒಂದು ಮೊಬೈಲಲ್ಲಿ ಜಿಮೇಲ್ ಅನ್ನೋ ಒಂದು ಅಪ್ಲಿಕೇಶನ್ ಇರುತ್ತೆ. ಸೊ ಅದನ್ನು ಓಪನ್ ಮಾಡಿ. ಓಪನ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಇರುತ್ತೆ. ಇಲ್ಲಿ ಗಾಟ್ ಇಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆ್ಯಡ್ ಆ್ಯನ್ ಇಮೇಲ್ ಅಡ್ರೆಸ್ ಅಂತಿದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಗೂಗಲ್ ಅಂತಿದೆ ನೋಡಿ, ಇಲ್ಲಿ ಓಕೆ, ಇಲ್ಲಿ ಗೂಗಲ್ ಕಾಣಿಸ್ತಿದೆಯಾ? ಸೊ ಈ ಒಂದು ಗೂಗಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ವೇಳೆ ನಮ್ಮ ಹತ್ರ ಆಲ್ರೆಡಿ ಜಿಮೇಲ್ ಅಕೌಂಟ್ ಇತ್ತು ಅಂತಂದರೆ ಇಲ್ಲಿ ಟೈಪ್ ಮಾಡಬೇಕಾಗಿರುತ್ತೆ. ನಾವು ಇವಾಗ ಏನು ಮಾಡ್ತಿರೋದು, ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ತಿದ್ವಿ. ಇಲ್ಲಿ ಏನು ಮಾಡ್ಕೊಳ್ಬೇಕು, ಕ್ರಿಯೇಟ್ ಆ್ಯನ್ ಅಕೌಂಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಆಪ್ಷನ್ಸ್ ಬರುತ್ತೆ. ಫಾರ್ ಮೈ ಪರ್ಸ್ನಲ್ ಯೂಸ್, ಫಾರ್ ಮೈ ಚೈಲ್ಡ್, ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್. ಅಂದರೆ ಪರ್ಸ್ನಲ್ ವರ್ಕ್ಗೆ ನಾನು ಈ ಒಂದು ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಇಲ್ಲ ನನ್ನ ಒಂದು ಬಿಸ್ನೆಸ್ ಪರ್ಪಸ್ಗೋಸ್ಕರ ನಾನು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತಂದರೆ ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನಾನು ಇವಾಗ ಪರ್ಸ್ನಲ್ ವರ್ಕ್ಗೋಸ್ಕರ ಅಥವಾ ಒಂದು ಪರ್ಸ್ನಲ್ ಪರ್ಪಸ್ಗೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿಗೆ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ಕ್ರಿಯೇಟ್ ಗೂಗಲ್ ಅಕೌಂಟ್ ಅಂತಿದೆಯಲ್ಲ, ಎಂಟರ್ ಯುವರ್ ನೇಮ್ ಅಂತಿದೆ. ಸೊ ಇಲ್ಲಿ ನಾವು ಏನಪ್ಪ ಅಂತಂದರೆ ನಮ್ಮ ಪರ್ಟಿಕ್ಯುಲರ್ ನೇಮ್ ಮಾತ್ರ ಹಾಕಬೇಕು, ಓಕೆನಾ? ಇಲ್ಲಿ ನಾವು ಬೇರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಿದ್ದೀವಿ, ಬೇರೆ ಏನಾದರೂ ಹಾಕ್ತೀವಿ ಅಂತ ಬೇಡ. ಇಲ್ಲಿ ನೇಮ್ ಹಾಕ್ಕೊಳ್ಳಿ. ಯಾಕೆ ಇಲ್ಲಿ ನೇಮ್ ಹಾಕ್ಬೇಕಂತಲೂ ಮುಂದೆ ತಿಳಿಸ್ತೀನಿ ಅಂತ. ಓಕೆ, ಇಲ್ಲಿ ನಮ್ಮ ಒಂದು ನೇಮ್ನ ಹಾಕಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ನೇಮ್ ಹಾಕ್ತೀನಿ ನೋಡಿ, ಓಕೆ. ಮತ್ತು ಇಲ್ಲಿ ಬೇಕಂದರೆ ನಿಮ್ಮ ಒಂದು ಮನೆ ಹೆಸರಾಗಿರ್ಬೋದು ಅಥವಾ ನಿಮ್ಮ ಒಂದು ಸರ್ನೇಮ್ ಏನಿರುತ್ತೋ ಅದನ್ನು ಹಾಕಿ. ನಾನು ಇಲ್ಲಿ ಇನಿಷಿಯಲ್ ಹಾಕ್ತಾಯಿದ್ದೀನಿ, ಓಕೆನಾ? ಇಲ್ಲಿ ನನ್ನ ಒಂದು ನೇಮ್ ಅನ್ನೋದು ಇಲ್ಲಿ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಕೊಡಬೇಕಾಗಿರುತ್ತೆ. ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ನ ಎಂಟರ್ ಮಾಡಬೇಕಾಗಿರುತ್ತೆ. ಬೇಸಿಕ್ ಇನ್ಫಾರ್ಮೇಷನ್ ಅಂದರೆ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅಥವಾ ಜೆಂಡರ್. ಸೊ ಇಲ್ಲಿ ನೀವು ಹುಟ್ಟಿದ ದಿನ, ಅದೇ ರೀತಿ ಹುಟ್ಟಿದ ತಿಂಗಳು, ಅದೇ ರೀತಿ ಹುಟ್ಟಿದ ವರ್ಷ. ಸೊ ಇಲ್ಲಿ ಮೇಲ್ ಆಗಿದ್ದರೆ ಮೇಲು, ಫೀಮೇಲ್ ಆಗಿದ್ದರೆ ಫೀಮೇಲು ಇಲ್ಲಿ ಏನು ಮಾಡಬೇಕಾಗಿದ್ರೆ ಮೆನ್ಷನ್ ಮಾಡಬೇಕಾಗಿರುತ್ತೆ. ಈ ಥರ ನಾವು ಟೈಪ್ ಮಾಡಿಕೊಂಡು ಅಥವಾ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇಲ್ಲಿ ಆಲ್ರೆಡಿ ನಮಗೆ 2 ಡಿಫಾಲ್ಟಾಗಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಲಕ್ಷ್ಮಣ CK038@gmail.com, ಅದೇ ರೀತಿ CK ಲಕ್ಷ್ಮಣ@851@gmail.com ಅಂತಿದೆಯಲ್ಲ. ಸೊ ನನಗೆ ಇದು ಯಾವುದು ಇಷ್ಟ ಆಗಲಿಲ್ಲ. ನಾನೇ ಒಂದು ಹೊಸದಾಗಿ ಒಂದು ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತಂದರೆ ಇಲ್ಲಿ ಆಪ್ಷನ್ ಕಾಣಿಸ್ತಿದೆ ನೋಡಿ, ಈ ಥರ್ಡ್ ಆಪ್ಷನ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇವಾಗ ನೀವೇನಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೋಬೇಕು ಅಂತಿದ್ದೀರಾ ಅಥವಾ ಬೇರೆ ಒಂದು ನೇಮ್ನ ಇಟ್ಕೊಂಡು ಜಿಮೇಲ್ ಅಕೌಂಟ್ ಮಾಡ್ಕೋಬೇಕಂತಿದ್ದೀರಾ ಅಂದರೆ ಫಸ್ಟ್ ಆಫ್ ಆಲ್ ನೀವು ಏನಕ್ಕೋಸ್ಕರ ಜಿಮೇಲ್ ಅಕೌಂಟ್ ಅನ್ನೋದು ಕ್ರಿಯೇಟ್ ಮಾಡ್ತಿದ್ದೀರಾ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಒಂದು ವೇಳೆ ನೀವು ಯೂಟ್ಯೂಬ್ ಕ್ರಿಯೇಟ್ ಮಾಡಲಿಕ್ಕೆ ನೀವು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದರೆ ನಾನು ಇವಾಗ ಹೇಳ್ತೀನಲ್ಲ, ಸೊ ಈ ಥರ ನೀವು ಕ್ರಿಯೇಟ್ ಮಾಡೋದ್ರಿಂದ ನಿಮಗೆ ಮುಂದೆ ಯಾವುದೇ ರೀತಿಯಾದಂತಹ ಒಂದು ಪ್ರಾಬ್ಲಮ್ಸ್ ಬರಲ್ಲ. ಆ್ಯಡ್ಸೆನ್ಸ್ ಅಕೌಂಟು ಆ ಸಂದರ್ಭದಲ್ಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇಲ್ಲಿ ಬೇಕಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೇಮ್ನ ಇಲ್ಲಿ ಹಾಕ್ಕೋಬೋದು. ಫಾರ್ ಎಕ್ಸಾಂಪಲ್ ಓಕೆ, ಕಂಪ್ಯೂಟರ್ ಅವೇರ್ನೆಸ್ ಅಂತ ಹಾಕ್ಬಿಟ್ಟು 24 ಅಂತ ಹಾಕ್ತೀನಿ. ಓಕೆ, ಇಲ್ಲಿ ನೆಕ್ಸ್ಟ್ ಕೊಡ್ತೀನಿ. ಓಕೆ, ಇಲ್ಲಿ ನಾವು ಕ್ರಿಯೇಟ್ ಎ ಸ್ಟ್ರಾಂಗ್ ಪಾಸ್ವರ್ಡ್ ಅಂತ, ಅಂದರೆ ಈ ಒಂದು ಪಾಸ್ವರ್ಡ್ ಅನ್ನೋದು ಸ್ವಲ್ಪ ಲೆಂತಿಯಾಗಿ ಇಟ್ಕೊಳ್ಳಿ. ಇನ್ನೊಂದು ಏನಪ್ಪ ಅಂದರೆ ಕಾಂಬಿನೇಷನ್ ಆಗಿ ಕ್ಯಾಪಿಟಲ್ ಲೆಟರ್ಸ್ ಇರಲಿ, ಸ್ಮಾಲ್ ಲೆಟರ್ಸ್ ಇರಲಿ, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರಲಿ. ಸೊ ಅವೆಲ್ಲ ಇದ್ದಾಗ ಬೇರೆಯವರು ನಿಮ್ಮ ಒಂದು ಪಾಸ್ವರ್ಡ್ನ ಗೆಸ್ ಮಾಡೋಕ್ಕಾಗಬಾರ್ದು. ಸೊ ಸ್ವಲ್ಪ ಡಿಫ್ರೆಂಟಾಗಿ ಇಡಿ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಈ ಥರ ಆ್ಯಡ್ ಮೊಬೈಲ್ ನಂಬರ್ ಅಂತಿದೆಯಲ್ಲ, ಸೊ ಅದನ್ನು ಇಲ್ಲಿ SIMIN ಅಂತ ಇದೆಯಲ್ಲ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರಿವ್ಯೂ ಯುವರ್ ಅಕೌಂಟ್ ಇನ್ಫೋ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವುದು ನಿಮ್ಮ ಒಂದು ಜಿಮೇಲ್ ಅಕೌಂಟ್ ಅಂತ. ಸೊ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರೈವಸಿ ಆ್ಯಂಡ್ ಟರ್ಮ್ಸ್ ಅಂತಿದೆಯಲ್ಲ,
ಸೊ ಇದನ್ನು ಐ ಅಗ್ರಿ ಅಂತಿದೆಯಲ್ಲ ಇಲ್ಲಿ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಯೂಸ್ ಬೇಸಿಕ್ ಡಿವೈಸ್ ಬ್ಯಾಕಪ್ ಅಂತಿದೆಯಲ್ಲ ಗೂಗಲ್ ಸರ್ವಿಸಲ್ಲಿ, ಸೊ ಇಲ್ಲಿ ಅನೇಬಲ್ ಮಾಡ್ಕೊಳ್ಳಿ, ಅಕ್ಸೆಪ್ಟ್ ಕೊಡಿ. ನೋಡಿ ನಿಮ್ಮ ಒಂದು ಜಿಮೇಲ್ ಅಕೌಂಟ್ ಅನ್ನೋದು ಇವಾಗ ಕ್ರಿಯೇಟ್ ಆಗಿದೆ. ಇಲ್ಲಿ ಆಪ್ಷನ್ ಇದೆ ನೋಡಿ, ಟೇಕ್ ಮೀ ಟು ಜಿಮೇಲ್ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಓಕೆ ಕೊಡಿ. ನೋಡಿ ನಮ್ಮ ಒಂದು ಜಿಮೇಲ್ ಅಕೌಂಟ್ ಅನ್ನೋದು ಈ ರೀತಿ ನಾವೇನು ಮಾಡ್ಕೊಂಡಿದ್ದೀವಿ ಅಂತಂದರೆ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಸೊ ಇಷ್ಟು ಇವತ್ತಿನ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.